ನಮಸ್ಕಾರ. ಒಬ್ಬ ಕ್ರೂರ ಚಕ್ರವರ್ತಿ ಇತಿಹಾಸದ ಶ್ರೇಷ್ಠ ಶಾಂತಿದೂತನಾಗಿ ಬದಲಾದ ಕಥೆಯನ್ನ ಇವತ್ತು ನೋಡೋಣ. ಯುದ್ಧದಿಂದ ಜಗತ್ತನ್ನು ಗೆಲ್ಲೋಕ್ ಹೋಗಿ ಧರ್ಮದಿಂದ ಹೃದಯಗಳನ್ನು ಗೆದ್ದ ಆ ಅಶೋಕನ ಕಥೆಯೊಳಗೆ ಹೋಗೋಣ ಬನ್ನಿ. ನಮ್ಮ ಇವತ್ತಿನ ಈ ಪಯಣ ಶುರುವಾಗೋಟೇ ಒಂದು ತುಂಬಾನೇ ಪರಿಚಿತವಾದ ಚಿಹ್ನೆಯಿಂದ. ನಮಗೆಲ್ಲರಿಗೂ ಗೊತ್ತಿರೋ ಈ ಸಂಕೇತ ನಮ್ಮನ್ನ ಸಾವಿರಾರು ವರ್ಷಗಳ ಹಿಂದೆ ಜೀವಿಸಿದ್ದ ಒಬ್ಬ ಚಕ್ರವರ್ತಿಯ ಕಥೆಯತ್ತ ಕರ್ಕೊಂಡೋಗುತ್ತೆ. ನೋಡಿ, ಭಾರತದ ಧ್ವಜದ ಮಧ್ಯದಲ್ಲಿರೋ ಈ ನೀಲಿ ಚಕ್ರ, ಅದೇ ಅಶೋಕ ಚಕ್ರ. ಇದನ್ನ ಧರ್ಮಚಕ್ರ ಅಂತಾನೂ ಕರೀತಾರ. ಅದರೊಳಗಿರೋ ಆ 24 ಕಡ್ಡಿಗಳು ಅವು ಸುಮ್ಮನೆ ಗೆರೆಗಳಲ್ಲ, ಅವು ಸದಾ ಮುನ್ನಡೆಯೋ ಕಾಲ ಮತ್ತು ಸದ್ಗುಣದ ದಾರಿಯನ್ನು ಪ್ರತಿನಿಧಿಸ್ತವೆ. ಇದು ಕೇವಲ ಒಂದು ಡಿಸೈನ್ ಅಲ್ಲ, ಇದು ಇಡೀ ದೇಶದ ನೈತಿಕ ದಿಕ್ಸೂಚಿ. ಸರಿ, ಹಾಗಾದ್ರೆ ಈ ಶಾಂತಿಯ ಸಂಕೇತದ ಹಿಂದೆ ಇರೋ ಚಕ್ರವರ್ತಿ ಯಾರು? ಅವನು ಜೀವನದಲ್ಲಿ ಅಂಥದ್ದೇನಾಯ್ತು? ಅವನು ಇತಿಹಾಸದಲ್ಲೇ ಅಜರಾಮರನಾಗುವ ಹಾಗೆ? ಈ ಪ್ರಶ್ನೆಗಳೇ ನಮ್ಮ ಇವತ್ತಿನ ಅನ್ವೇಷಣೆಯ ಕೇಂದ್ರ. ಆ ಶಾಂತಿಯ ಚಿಹ್ನೆಯನ್ನ ಸ್ವಲ್ಪ ಹೊತ್ತು ಮನಸ್ಸಲ್ಲೇ ಇಟ್ಕೊಳ್ಳಿ. ಯಾಕಂದ್ರೆ ಈಗ ನಾವು ನೋಡಕ್ ಹೊರಟಿರೋದು ಅದೇ ಅಶೋಕನ ಇನ್ನೊಂದು ಮುಖವನ್ನ, ಒಂದು ಕ್ರೂರ ಮುಖವನ್ನ. ನಂಬೋಕಾಗುತ್ತಾ? ಒಬ್ಬನೇ ವ್ಯಕ್ತಿಗೆ 2 ವ್ಯಕ್ತಿತ್ವಗಳು. ಒಂದು ಕಡೆ ಚಂಡ ಅಶೋಕ, ಅಂದ್ರೆ ಕ್ರೂರ ಅಶೋಕ, ಸಿಂಹಾಸನಕ್ಕೋಸ್ಕರ ತನ್ನ 99 ಜನ ಸಹೋದರರನ್ನೇ ಕೊಂದ ಅಂತ ದಂತಕಥೆಗಳು ಹೇಳ್ತವೆ. ಮತ್ತೊಂದು ಕಡೆ ಧಮ್ಮ ಅಶೋಕ, ಅಂದ್ರೆ ಶಾಂತಿ ಮತ್ತು ಧರ್ಮದ ಹಾದಿ ಹಿಡಿದವನು. ಅಬ್ಬಾ, ಈ ಅದ್ಭುತ ಬದಲಾವಣೆ ಇದು ಹೇಗ್ ಸಾಧ್ಯವಾಯಿತು? ಇಂಥ ಒಬ್ಬ ಭಯಾನಕ ಚಕ್ರವರ್ತಿ ಶಾಂತಿದೂತನಾಗಿ ಬದಲಾಗೋಕೆ ಕಾರಣ ಒಂದೇ ಒಂದು ಘಟನೆ. ಇಡೀ ಇತಿಹಾಸದ ದಿಕ್ಕನ್ನೇ ಬದಲಿಸ್ಬಿಟ್ಟ ಒಂದು ನಿರ್ಣಾಯಕ ಯುದ್ಧ. ಅದು ಅವನ ಆಳ್ವಿಕೆಯ 8ನೇ ವರ್ಷ. ಅಶೋಕನ ಕಣ್ಣು ಬಿದ್ದಿದ್ದು ಕಳಿಂಗದ ಮೇಲೆ, ಅಂದ್ರೆ ಇವತ್ತಿನ ಒಡಿಶಾ. ತನ್ನ ಸಾಮ್ರಾಜ್ಯವನ್ನ ಇನ್ನೂ ವಿಸ್ತರಿಸಬೇಕು ಅನ್ನೋ ಹಂಬಲ. ಆ ಹಂಬಲವೇ ಇತಿಹಾಸದ ಅತ್ಯಂತ ರಕ್ತಸಿಕ್ತ ಯುದ್ಧವೊಂದಕ್ಕೆ ನಾಂದಿ ಹಾಡಿತು. 1,00,000, ಯೋಚನೆ ಮಾಡಿ, 1,00,000 ಜನ. ಕಳಿಂಗ ಯುದ್ಧದಲ್ಲಿ ಸತ್ತ ಸೈನಿಕರು ಮತ್ತು ನಾಗರಿಕರ ಅಂದಾಜು ಸಂಖ್ಯೆ ಇದು. ಇದೊಂದು ಬರೀ ನಂಬರ್ ಅಷ್ಟೇ ಅಲ್ಲ, ಇದು 1,00,000 ಕುಟುಂಬಗಳ ನೋವು, 1,00,000 ಕನಸುಗಳ ಅಂತ್ಯ. ಆ ಯುದ್ಧಭೂಮಿಯ ರಕ್ತ, ಆ ಜನರ ಆಕ್ರಂದನ, ಅದನ್ನ ನೋಡಿದಾಗ ಗೆದ್ದ ಅಶೋಕನ ಹೃದಯವೇ ಒಡೆದು ಚೂರಾಯಿತು. ಅವನದ್ದೇ ಒಂದು ಶಾಸನದಲ್ಲಿ ಹೀಗೆ ಬರೆದಿದೆ: ಕಳಿಂಗವನ್ನು ಗೆದ್ದಿದ್ದಕ್ಕೆ ದೇವಾನಂಪ್ರಿಯ ಪಶ್ಚಾತ್ತಾಪ ಪಡ್ತಾನೆ. ನೋಡಿ, ಗೆಲುವಿನ ಸಂಭ್ರಮದ ಬದಲಿಗೆ ಅವನ ಮನಸ್ಸಲ್ಲಿ ತುಂಬಿಕೊಂಡಿದ್ದು ಅಳಿಸಲಾಗದ ನೋವು ಮತ್ತು ತಾನು ತಪ್ಪು ಮಾಡಿದೆ ಅನ್ನೋ ಭಾವನೆ. ಆ ಪಶ್ಚಾತ್ತಾಪದಿಂದಲೇ ಒಂದು ಹೊಸ ತತ್ವ ಹುಟ್ಕೊಳ್ಳುತ್ತೆ, ಅದೇ ಅಶೋಕನ ಧಮ್ಮ. ಈ ಧಮ್ಮ ಅಂತ ತಕ್ಷಣ ಇದು ಬರೀ ಬೌದ್ಧ ಧರ್ಮದ ಪ್ರಚಾರ ಅನ್ಕೋಬಾರ್ದು. ಇಲ್ಲ, ಖಂಡಿತ ಇಲ್ಲ. ಇದು ಅದಕ್ಕಿಂತ ತುಂಬಾ ದೊಡ್ಡದು. ಇದು ಸಂಸ್ಕೃತದ ಧರ್ಮ ಅನ್ನೋ ಪದದಿಂದ ಬಂದಿದ್ದೇ ಆದ್ರೂ ಅಶೋಕನ ಪ್ರಕಾರ ಇದು ಯಾವುದೇ ಒಂದು ಮತಕ್ಕೆ ಸೀಮಿತ ಆಗಿರಲಿಲ್ಲ. ಇದು ಎಲ್ಲರಿಗೂ ಅನ್ವಯವಾಗೋ ಒಂದು ಸಾರ್ವತ್ರಿಕ ನೈತಿಕ ನಿಯಮ, ಒಂದು ರೀತಿ ಜೀವನ ನಡೆಸೋ ದಾರಿ. ನೋಡಿ, ಈ ತತ್ವಗಳು ಎಷ್ಟು ಸರಳ ಆದ್ರೆ ಅಷ್ಟೇ ಶಕ್ತಿಯುತ. ಮೊದಲನೇದು ಅಹಿಂಸೆ, ಅಂದ್ರೆ ಯಾವುದೇ ಜೀವಿಗೂ ನೋವು ಕೊಡಬಾರ್ದು. ಎರಡನೇದು ಬೇರೆ ಧರ್ಮಗಳ ಬಗ್ಗೆ ಗೌರವ, ಸಹಿಷ್ಣುತೆ. ಆಮೇಲೆ ಆಚರಣೆಗಳಿಗಿಂತ ನೈತಿಕ ನಡವಳಿಕೆಗೆ ಹೆಚ್ಚು ಒತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಜೆಗಳ ಕಲ್ಯಾಣವೇ ರಾಜನ ಮೊದಲ ಕರ್ತವ್ಯ ಅಂತ ಸಾರಿದ್ದು. ನಿಜಕ್ಕೂ ಆಡಳಿತದ ಅರ್ಥವನ್ನೇ ಬದಲಿಸಿದ ಆಲೋಚನೆಗಳಿವು. ಸರಿ, ಈ ತತ್ವಗಳೆಲ್ಲ ಚೆನ್ನಾಗಿವೆ. ಆದ್ರೆ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯದ ಮೂಲೆ ಮೂಲೆಗೂ ಇದನ್ನ ತಲುಪಿಸಿದ್ದು ಹೇಗೆ? ಆ ವಿಧಾನ ಕೂಡ ತುಂಬಾನೇ ವಿಶಿಷ್ಟವಾಗಿತ್ತು. ಅಶೋಕ ಮಾಡಿಂದೇನು ಗೊತ್ತಾ? ಅವನು ಕತ್ತಿಯನ್ನ ಕೆಳಗಿಟ್ಟು ಕಲ್ಲನ್ನ ಕೈಗೆತ್ಕೊಂಡ. ತನ್ನ ಆದೇಶಗಳನ್ನ, ತನ್ನ ಪಶ್ಚಾತ್ತಾಪವನ್ನ ಎಲ್ಲವನ್ನೂ ಬಂಡೆಗಳ ಮೇಲೆ, ದೊಡ್ಡ ದೊಡ್ಡ ಕಂಬಗಳ ಮೇಲೆ ಶಾಸನಗಳಾಗಿ ಕೆತ್ತಿಸ್ತ. ಅಷ್ಟೇ ಅಲ್ಲ, ಈ ಧಮ್ಮವನ್ನ ಜನರಿಗೆ ತಿಳಿಸೋಕೆ ಧಮ್ಮ ಮಹಾಮಾತೃರು ಅಂತ ಒಂದು ಹೊಸ ಅಧಿಕಾರಿಗಳ ತಂಡವನ್ನೇ ನೇಮಿಸಿದ. ಅವನ ಸಂದೇಶ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಶ್ರೀಲಂಕಾದಿಂದ ಹಿಡಿದು ಗ್ರೀಸ್ವರೆಗೂ ಅವನ ಶಾಂತಿಯ ದೂತರು ಅದನ್ನು ತಲುಪಿಸಿದ್ರು. ಇವೆಲ್ಲ ಬರೀ ಉಪದೇಶಗಳಾಗಿರಲಿಲ್ಲ, ಇವು ರಾಜನ ಆದೇಶಗಳಾಗಿದ್ವು. ಅವನ ಶಾಸನಗಳಲ್ಲಿ ಏನಿತ್ತು ಅಂತ ನೋಡಿ: ಪ್ರಾಣಿಬಲಿ ನಿಷೇಧ, ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರಾಣಿಗಳಿಗೂ ಆಸ್ಪತ್ರೆಗಳು, ಎಲ್ಲಾ ಧರ್ಮಗಳನ್ನು ಗೌರವಿಸಬೇಕು ಅನ್ನೋ ಕಟ್ಟಪ್ಪಣೆ. ಮತ್ತು ಆ 13ನೇ ಶಾಸನದಲ್ಲಿ ಕಳಿಂಗ ಯುದ್ಧದ ನೋವನ್ನ ಮತ್ತೆ ನೆನಪಿಸ್ಕೊಂಡವನು ಸಾರದಿದೇನೆಂದ್ರೆ, ಇನ್ನು ಮುಂದೆ ಯುದ್ಧದ ಗೆಲುವಲ್ಲ, ಧರ್ಮದ ಗೆಲುವೇ ನಿಜವಾದ ಗೆಲುವು ಅಂತ. ಸಾವಿರಾರು ವರ್ಷಗಳೇ ಕಳೆದು ಹೋಗಿವೆ. ಹಾಗಾದ್ರೆ ಅಶೋಕನ ಈ ಶಾಂತಿಯ ಪರಂಪರೆ ಇವತ್ತಿಗೂ ಪ್ರಸ್ತುತವೇ? ಅದರ ಪ್ರಭಾವ ಇವತ್ತಿಗೂ ಇದೆಯಾ? ಅವನ ಕಳಿಂಗ ಶಾಸನದಲ್ಲೇ ಬರೋ ಒಂದು ಮಾತು ಅವನ ಇಡೀ ಪರಿವರ್ತನೆಯ ಸಾರಾಂಶವನ್ನೇ ಹೇಳುತ್ತೆ. ಅದು ಎಲ್ಲಾ ಮನುಷ್ಯರು ನನ್ನ ಮಕ್ಕಳು.
ಯೋಚನೆ, ಒಬ್ಬ ರಾಜ ತನ್ನ ಪ್ರಜೆಗಳನ್ನ ಈ ರೀತಿ ನೋಡಿದಾಗ ಅವನ ಆಡಳಿತದ ರೀತಿ ಸಂಪೂರ್ಣವಾಗಿ ಬದಲಾಗಲ್ವಾ? ಮತ್ತು ನೋಡಿ, ಇಲ್ಲಿಗೆ ನಮ್ಮ ಕತೆ ಒಂದು ಸಂಪೂರ್ಣ ವೃತ್ತವನ್ನ ಪೂರ್ಣಗೊಳಿಸುತ್ತೆ. ನಾವು ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲಿಗೇ ಬಂದು ನಿಂತಿದ್ದೇವೆ. ಸಾರನಾಥದಲ್ಲಿ ಅಶೋಕ ಸ್ಥಾಪಿಸಿದ ಆ ಕಂಬದ ಮೇಲಿರುವ 4 ಸಿಂಹಗಳೇ ಇವತ್ತು ನಮ್ಮ ಭಾರತದ ರಾಷ್ಟ್ರೀಯ ಲಾಂಛನ. ಮತ್ತು ಆ ಕಂಬದ ಕೆಳಗಿರೋ ಚಕ್ರವೇ ನಮ್ಮ ರಾಷ್ಟ್ರಧ್ವಜದಲ್ಲಿರೋ ಅಶೋಕ ಚಕ್ರ. ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ. ಸುಮಾರು 2300 ವರ್ಷಗಳ ಹಿಂದೆ ಒಂದು ಭೀಕರ ಯುದ್ಧದ ಪಶ್ಚಾತ್ತಾಪದಿಂದ ಹುಟ್ಟಿದ ಈ ನೈತಿಕ ನಿಯಮಗಳು ಇವತ್ತಿನ ನಮ್ಮ ಜಗತ್ತಿಗೆ, ನಮ್ಮ ನಾಯಕರಿಗೆ ಏನನ್ನಾದರೂ ಕಲಿಸಬಲ್ಲವೇ? ಅಶೋಕನ ಕಥೆ ಕೇವಲ ಇತಿಹಾಸದ ಒಂದು ಪುಟವಲ್ಲ, ಅದು ಇವತ್ತಿಗೂ ನಮ್ಮ ವರ್ತಮಾನಕ್ಕೆ ಹಿಡಿದ ಕೈಗನ್ನಡಿ.